ಸಿದ್ದರಾಮಯ್ಯನವರು ಇದ್ದಾರೆ, ಜೊತೆಗೆ ಡಿ ಕೆ ಶಿ ಅನ್ನುವಂಥ ಬಂಡೆ ಜೊತೆಗೆ ಇನ್ನೂ ಅನೇಕ ಒಳ್ಳೊಳ್ಳೆ ಜನ ಇದ್ದಾರೆ. ಇದರಲ್ಲ ನಮ್ಮ ರೆಡ್ಡಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ನಿಶ್ಚಿತವಾಗಿ ಗ್ಯಾರಂಟಿಗಳ ಮೂಲಕ ತನ್ನ ಅಸ್ತಿತ್ವ ಸ್ಥಾಪಿಸಿಕೊಳ್ಳಿಕತ್ತದ. ಇದರ ಜೊತೆಗೆ ರೈತರಿಗೆ ಅವರ ಬೆಳೆದ ಬೆಳೆಗೆ ಬೆಲೆ ಕಾನೂನಾದ್ರೆ ಮತ್ತು MSMEಗೆ ಬದುಕು ಸಿಕ್ಕರ ನಿಶ್ಚಿತವಾಗಿಯೂ ಇನ್ನೂ ಏಳಿಗೆ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ಹೊಸಪೇಟೆಯಲ್ಲಿ ಆದ ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಸಮಾವೇಶದ ನೆಲೆಯಲ್ಲಿ ಜನಸಾಗರೋಪಾದಿಯಾಗಿ ಹೊರ ಬಂದಿದ್ದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ ಕಾಂಗ್ರೆಸ್ ಮತ್ತು ಮರಳಿ ತನ್ನ ಹೊಸ ಅಸ್ತಿತ್ವವನ್ನು ಪಡ್ಕೊಡ್ತದೆ. ಹಳೆಯ ಅಂದರೆ ಇಂದಿರಾ ಕಾಂಗ್ರೆಸ್ಸನ್ನು ಎಲ್ಲ ಪರಿಯನ್ನು ಹರ್ಕೊಂಡು ಬಿಟ್ಟಿದೆ ಇವತ್ತು ರಾಹುಲ್ ಗಾಂಧಿಯವ್ರ ಕಾಂಗ್ರೆಸ್. ಇದರಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಆಗಲಾರ್ದ ಇದು ಜನಸಾಮಾನ್ಯರ ಕಾಂಗ್ರೆಸ್ ಆದರೆ ಇನ್ನೂ ಎತ್ತರಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಏನೋ ಆಗಲಿ ಭೂ ಗ್ಯಾರಂಟಿ ಕೊಟ್ಟು ಮತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಮಾತ್ರ ಕಾಂಗ್ರೆಸ್ ತನ್ನ ಏಳಿಗೆಯನ್ನು ತಾನು ಮಾಡಿಕೊಡ್ತಾ ಇದೆ ಅಂತ ಹೇಳ್ತಾ, ಇದು ಒಟ್ಟಲ್ಲಿ ಏನೋ ಆಗಲಿ ಒಟ್ಟಲ್ಲಿ ರಾಹುಲ್ ಗಾಂಧಿಯವರು ಒಬ್ಬ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಈ ನೆಲೆಯಲ್ಲಿ ನಿಮಗೇನು ಅನ್ನಿಸ್ತು? ನಾನು ಹೇಳಿ ತಪ್ಪು ಅನಿಸ್ತೇನೆ. ಮತ್ತು ನಿಮಗೆ ತಪ್ಪಂದ್ರೆ ಸರಿ ಅಂದರೆ ಏನಾದರೂ ಅನ್ರಿ, ಒಟ್ಟು ಅಂತ ಇರಿ, ಟೀಕೆ ಮಾಡಿರಿ, ತಕರಾರಿಲ್ಲ. ಯಾಕೆಂದರೆ ಆದರೆ ನೀವು ಮಾತಾಡ್ತಾ ಇರಿ ನಮ್ಮ ಜೊತೆಗೆ. ಯಾಕಂದರೆ ನಮ್ಮ ತಪ್ಪುಗಳು ನಮ್ಮ ದೋಷಗಳು ನಮ್ಗೆ ಕಾಣೋದಿಲ್ಲ ಅನ್ನೋದು ತಮಗೆ ಗೊತ್ತಿದ್ದಂಥ ವಿಷಯ. ಅದಕ್ಕೆ ನಾವು ವಿನೀತವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ. ನೀವು ನೋಡಿ ನೀವು ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.